ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀಪದಾಶ್ರಯಾನ್ ಬ್ರಹ್ಮಚರ್ಯ ಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ನ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಕೃಷ್ಣ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತೇನೆ ಅಂತ ರುದ್ರದೇವರಿಗೆ ಕೊಟ್ಟ ವರವನ್ನು ಪೂರಣೆ ಮಾಡುವುದಕ್ಕೋಸ್ಕರ ತಾನು ಸರ್ವೋತ್ತಮನಾಗಿದ್ದುಕೊಂಡು ಯಾಕೆ ಹೀಗೆ ಮಾಡಿದ ಎಂಬುದಕ್ಕೆ ಹಿಂದೆ ಉತ್ತರ ಕೊಟ್ಟು ತನ್ನ ಭಕ್ತರ ಉದ್ಧಾರಕ್ಕೋಸ್ಕರ ಒಂದು ದಿವಸದಲ್ಲಿ 12 ರಾಶಿಗಳಲ್ಲಿ ಬೃಹಸ್ಪತಿಯನ್ನು ಸಂಚಾರ ಮಾಡಿಸಿ ತನ್ನ ಭಕ್ತರಿಗೆ 12 ವರ್ಷಗಳ ಕಾಲ ತಾನು ಸರ್ವೋತ್ತಮನಾಗಿರುವಂತಹ ತಾನು ತಪಸ್ಸು ಮಾಡಿದ ಫಲ ಏನುಂಟು ಅದನ್ನು ದೇವತೆಗಳಿಗೆ ತಂದುಕೊಟ್ಟ ಅಂತ ಆಚಾರ್ಯರು ನಿರ್ಣಯ ನೀಡಿದ್ದಾರೆ. ಮನಸೈವ ಸ್ವಭಕ್ತಾನಾಂ ದ್ವಾದಶಾಬ್ದ ವ್ರತಾಪ್ತೇ 12 ವರ್ಷಗಳ ಕಾಲ ಮನಃಪೂರ್ವಕವಾಗಿ ತಾನು ಮಾಡಿದ್ರೆ ಎಷ್ಟು ಫಲ ತನ್ನ ಭಕ್ತರಾದ ದೇವತೆಗಳಿಗೆ ಸಿಗಬೇಕೋ ಅಷ್ಟು ಫಲವನ್ನು ತಂದುಕೊಟ್ಟ ಅಂತ. ಮುಂದೆ ತತ್ರಾಸ್ಯ ಗರುಡಾದ್ಯಾಶ್ಚ ಪರಿಚರ್ಯಾಂ ಸ್ವಪಾರ್ಷದಾಃ ಚಕ್ರುರ್ ಹೋಮದಿಕಾಶ್ಚೈವ ಕ್ರಿಯಾಶ್ಚಕ್ರೇ ಜನಾರ್ದನಃ ಸ್ವಾತ್ಮಾನಂ ಪ್ರತಿ ಪಾಪಾನಾಂ ಶಿವಾಯ ಇತಿ ಪ್ರಕಾಶಯನ್. ಅಲ್ಲಿ ಕೇವಲ ಆತ ಜಪ ತಪಸ್ಸು ಮಾಡಿದ್ದಲ್ಲ, ಹೋಮಾದಿಗಳನ್ನು ಕೂಡ ಮಾಡಿದ. ಚಕ್ರುಹು ಹೋಮಾದಿಕಾಶ್ಚೈವ, ಹೋಮಾದಿಕಾಹ ಕ್ರಿಯಾಹ ಚಕ್ರೆ, ಹೋಮಾದಿ ಕ್ರಿಯೆಗಳನ್ನು ಕೂಡ ಮಾಡಿದ. ಆಗ ಅವನ ಸುತ್ತಮುತ್ತಲಿದ್ದ ಅಧ್ವರಿಗಳು ಯಾರು ಅಂತ ಅದಕ್ಕೆ ಮಹಾಭಾರತ ಹೇಳುತ್ತದೆ. ಗರುಡದೇವ, ಶಂಖದೇವ, ಚಕ್ರದೇವ, ಖಡ್ಗದೇವ ಮತ್ತೆ ಅವನ ಎಲ್ಲ ಪಾರ್ಷದರು ಯಾರ್ಯಾರೆಲ್ಲ ಅವನ ಆಯುಧಗಳಾಗಲಿ ಮತ್ತು ಅವನ ಸೇವಕರು ಅಂತ ಯಾರು ಎಲ್ಲ ಇದ್ರು ಎಲ್ಲರೂ ಕೂಡ ಮೂರ್ತಿಮತ್ತಾಗೆಂದು ಅಲ್ಲಿ ಸೇವೆ ಮಾಡಿದ್ರು ಅಂತ. ಗರುಡನ ಸೇವೆ ಅಲ್ಲಿ ಸಮಿತ್ತುಗಳನ್ನು ತರುವಂತ ಗರುಡನ ಸೇವೆಯಾಗಿತ್ತು. ಶಂಖದೇವ ತಾನು ಮೂರ್ತಿಮತ್ತಾಗಿ ಬಂದು ಸುತ್ತ ರಕ್ಷಣೆಯನ್ನು ನೀಡಿದ. ಖಡ್ಗ ದರ್ಭೆಗಳನ್ನು ಕೊಯ್ದು ತಂದ. ಮತ್ತೆ ಚಕ್ರವೂ ಕೂಡ ಹಾಗೆ ಅಲ್ಲಿಯ ಸುತ್ತಮುತ್ತಲಿನ ಪಾರ್ಶ್ವನಾಗಿ ತಾನು ಪರಿಚರ್ಯೆಯನ್ನು ಮಾಡಿದ. ಪುಷ್ಪಗಳನ್ನು ತಂದ ಅಂತ ಹೇಳುತ್ತದೆ. ಇನ್ನು ಶಾರಂಗ ಧನುಸ್ಸು ಕೂಡ ಎದುರಿನಲ್ಲಿ ಬಾಗಿಲಿನಲ್ಲಿ ನಿಂತುಕೊಂಡು ರಕ್ಷಣೆಯನ್ನು ಮೂರ್ತಿಮತ್ತಾಗಿ ಶಾರಂಗದೇವಂದು ರಕ್ಷಣೆಯನ್ನು ಮಾಡಿದ ಅಂತ. ಈ ರೀತಿಯಾಗಿ ದೇವರು ಮಾಡತಕ್ಕಂತಹ ಆ ಹೋಮಕ್ಕೆ ಇವರೆಲ್ಲ ಪಾರ್ಷದರಾಗಿ ಬಂದ್ರು. ಸ್ವಾತ್ಮಾನಂ ಪ್ರತಿ ಪಾಪಾನಾಂ ಶಿವಾಯ ಇತಿ ಪ್ರಕಾಶಯನ್. ಈಗ ಈ ಕೃಷ್ಣ ಮಾಡಿದ ಈ ಹೋಮದಿಂದಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಹೆಚ್ಚಾಗ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಒಳ್ಳೆಯವರು ತಿಳ್ಕೊಂಡಂತೆ. ಅದಕ್ಕೋಸ್ಕರವೇ ಆಚಾರ್ಯರು ಅಲ್ಲಿ ಶಿವಾಯ ಅಂತ ಪ್ರಯೋಗ ಮಾಡಿದ್ದಾರೆ. ಶಿವಾಯ, ಶಿವ ಅಂದ್ರೆ ಸಂಸ್ಕೃತದಲ್ಲಿ ರುದ್ರ ಅಂತ ಅರ್ಥ ಉಂಟು, ಮಂಗಳ ಅಂತ ಅರ್ಥ ಉಂಟು. ಹೋಮ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಮಂಗಳಕ್ಕೋಸ್ಕರ, ಮಾಡಿದಂತೆ ತೋರಿಸಿದ. ಯಾವ ಮಂಗಳಕ್ಕೋಸ್ಕರ? ಪುತ್ರ ಸಂತಾನಕ್ಕೋಸ್ಕರ ಕೃಷ್ಣ ಶಿವನ್ನು ಕುರಿತು ತಪಸ್ಸು ಮಾಡಿದ ಅಂತ ಪಾಪಿಗಳು ತಿಳ್ಕೊಂಡ್ರಂತೆ. ಪುಣ್ಯವಂತರು ಹೇಗೆ ತಿಳ್ಕೊಂಡ್ರು? ಶಿವಾಯ, ಶಿವನಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕೋಸ್ಕರ ತಾನು ಹೋಮ ಮಾಡಿದಂತೆ ನಟಿಸಿದ ಅಂತ ತಿಳ್ಕೊಂಡ್ರಂತೆ. ಈ ರೀತಿಯಾಗಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಯಾವ ರೀತಿಯಲ್ಲಿ ಯಾರ ಯೋಗ್ಯತೆ ಇತ್ತೋ ಅದನ್ನು ಮೀರದೆ ಅವರು ತಪಸ್ಸು ಮಾಡಿದ್ರು ಅಂತ ಆಚಾರ್ಯರು ನಿರ್ಣಯವನ್ನು ತಿಳಿಸ್ತಾರೆ. ನಂತರ ಹೋಮಾದಿಗಳು ಮುಗಿದ ಮೇಲೆ ಏವಂ ಸ್ಥಿತಂ ತಂ ಅರವಿಂದ ದಲಾಯತಾಕ್ಷಂ ಬ್ರಹ್ಮೇಂದ್ರ ಪೂರ್ವ ಸುರ ಯೋಗಿ ವ್ರ ಪ್ರಜೇಶಾಃ ಅಭ್ಯಾಯಯುಃ ಪಿತೃ ಮುನೀಂದ್ರ ಗಣೈಃ ಸಮೇತಾಃ ಗಂಧರ್ವ ಸಿದ್ಧ ವರ ಯಕ್ಷ ವಿಹಂಗಮಾದ್ಯಾಃ. ಏವಂ ಸ್ಥಿತಂ, ಈ ರೀತಿಯಾಗಿ ತಾನು ರುದ್ರದೇವರ ತಪಸ್ಸನ್ನು ಮಾಡುವ ನಟನೆಯನ್ನು ಮಾಡ್ತಾ ಇದ್ದಂತಹ ಕೃಷ್ಣ ಅರವಿಂದ ದಲಾಯತಾಕ್ಷ ಅಂದ್ರೆ ಅರವಿಂದ ಅಂದ್ರೆ ಕಮಲ, ಕಮಲದ ದಳದಂತ ಆಯತವಾದ ಕಣ್ಣುಳ್ಳವ ಕೃಷ್ಣ ಅವನನ್ನು ಕುರಿತು ಬಂದ್ರು. ಅವನ ಸುತ್ತ ಅವನ ಪರಿವಾರದವರು ಬಂದ್ರು. ಯಾರು ಪರಿವಾರದವರು ಅಂತ ಕೇಳಿದ್ರೆ ಬ್ರಹ್ಮ, ಇಂದ್ರಪೂರ್ವ ಸುರ, ಯೋಗಿವ ಪ್ರಜೇಶ ಅಂತ. ಬ್ರಹ್ಮ, ಇಂದ್ರಪೂರ್ವ ಸುರ ಅಂತ. ಬ್ರಹ್ಮ ಇಂದ್ರನೇ ಮೊದಲಾದಂತಹ ದೇವತೆಗಳು. ಯೋಗಿವರರು ಅಂದ್ರೆ ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಅಂತ 4 ಜನ ಆತ್ಮ ಬ್ರಹ್ಮಚಾರಿಗಳು. ಪ್ರಜೇಶಾಹ ಉಳಿದ ಮಹರ್ಷಿಗಳು ಮರೀಚಿ, ಅತ್ರ, ಅತ್ರಿ,
ಆಂಗಿರಸ, ಪುಸ್ತ್ಯ, ಪುಲಹ, ಕ್ರತು, ಮತ್ತೆ ಭೃಗು, ವಸಿಷ್ಠ, ದಕ್ಷ ಇವರೆಲ್ಲರೂ ಕೂಡ ಬಂದ್ರಂತೆ. ಅಭ್ಯಾಯು ಪಿತೃಗಳು 7 ಜನ ಅವರು ಬಂದ್ರು. ಈ ಮುನೀಂದ್ರ ಗಣೈಹೆ, ನಾರದಾದಿ ಮುನಿಶ್ರೇಷ್ಠರು ಬಂದ್ರು. ಇವರೆಲ್ಲರಿಂದ ಒಳಗೂಡಿ ಗಂಧರ್ವ ಶ್ರೇಷ್ಠರು, ಸಿದ್ಧಶ್ರೇಷ್ಠರು, ದೇವತೆಗಳ ಸ್ವರ್ಗಲೋಕದಲ್ಲಿರತಕ್ಕಂತಹ ಒಂದು ಗಣ ಸಿದ್ಧಶ್ರೇಷ್ಠರು, ಹಾಗೂ ವಿಹಂಗ ಯಕ್ಷಶ್ರೇಷ್ಠರು, ಹಾಗೂ ವಿಹಂಗಮ ಅಂದ್ರೆ ಹಕ್ಕಿಗಳು ಅಂದ್ರೆ ಪಕ್ಷಿಗಳು, ದೇವರ ಪರಿವಾರಭೂತವಾದಂತಹ ಪಕ್ಷಿಗಳು ಎಲ್ಲವೂ ಕೂಡ ಆ ಕೃಷ್ಣನ ನಾಟಕಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಾದ್ರು. ಶರುವೋಪಿ ಸರ್ವ ಸುರ ದೈವತಂ ಆತ್ಮದೈವಂ ಆಯಾತಂ ಆತ್ಮಗೃಹ ಸನ್ನಿಧಿಂ ಆಶು ಅವೇತ್ಯ ಅಭ್ಯಾಯಯೌ ನಿಜಗಣೈ ಸಹಿತ ಸಭಾರ್ಯೋ ಭಕ್ತ್ಯ ಅತಿ ಸಂಭ್ರಮ ಗೃಹೀತ ಸಮರ್ಹಣಾಗ್ರಹ. ರುದ್ರದೇವರಿಗೆ ಅತ್ಯಂತ ಸಂತೋಷ ಆದ ಕಾಲ ಇದು. ಅದರಿಂದ ಶರುವೋಪಿ ಸರ್ವ ಸುರ ದೈವತಂ ಆತ್ಮದೈವಂ, ಎಲ್ಲಾ ದೇವತೆಗಳಿಗೆ, ದೇವತೆಗಳ ಸಮೂಹಕ್ಕೆ ದೇವರಾದ ಆ ತನ್ನ ಒಡೆಯನಾದಂತಹ ಕೃಷ್ಣ ಬಂದಿದ್ದಾನೆ ಅಂತ ತಿಳ್ಕೊಂಡು ಆತ್ಮಗೃಹ ಸನ್ನಿಧಿಂ ಅಶು ಅವೇತ್ಯ, ತನ್ನ ಮನೆಯ ಹತ್ತಿರಕ್ಕೆ ಬಂದಿದ್ದಾನೆ ಅಂತ ಪುನಃ ತಿಳ್ಕೊಂಡು ತಾನು ನಿಜಗಣೈ ಸಮೇತ ಸಭಾರ್ಯ, ತನ್ನ ಸಮೂಹಗಳಿಂದ ತನ್ನ ಗಣಗಳಿಂದ ಕೂಡಿಕೊಂಡು ಭಕ್ತ್ಯಾ ಅತಿ ಸಂಭ್ರಮ ಗೃಹೀತ ಸಮರ್ಹಣಾಗ್ರ್ಯ, ಎಲ್ಲವನ್ನು ಅತ್ಯಂತ ಆದರದಿಂದ ಪಾದ್ಯಾದಿ ಅರ್ಘ್ಯಪಾದ್ಯಾದಿ ಬೇಕಾದಂತಹ ಸಕಲ ಅಂಬಾರಗಳನ್ನು ಹಿಡಿದುಕೊಂಡು ಕೃಷ್ಣನನ್ನು ಎದುರುಗೊಳ್ಳಿಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಅದನ್ನೇ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ದೈವತಂ ದೇವತಾನಾಂ ಚ ಭೂತಾನಾಂ ಯವ್ಯ ಪಿಚ ಅಂತ ಕೃಷ್ಣದೇವರು ಎಂತರೂ ಕೇಳಿದ್ರೆ ಅಲ್ಲಿಯೂ ಬರ್ತದೆ. ದೈವತಂ ದೇವತಾನಾಂ ಚ ಪವಿತ್ರಾಣಾಂ ಪವಿತ್ರಂ, ಪ್ರಪಂಚದಲ್ಲಿ ಯಾರೆಲ್ಲ ಪವಿತ್ರತಮರು ಅಂತ ಇದ್ದಾರೆ ಅವರಿಗಿಂತಲೂ ಕೂಡ ಪವಿತ್ರರು, ಪವಿತ್ರ ಎಷ್ಟು ಇದ್ರು, ಯಾರನ್ನು ಅತಿ ಪವಿತ್ರರು ಅಂತ ಕರೆಯುತ್ತೇವೆ ಅವರಿಗಿಂತಲೂ ಕೂಡ ಪಾವನ ನಮ್ಮ ದೇವರು. ಇನ್ನು ಮಂಗಲಾನಾಂಚ ಮಂಗಲಂ, ಯಾರು ಮಂಗಭೂತರು ಅಂತ ನಾವು ಪ್ರಪಂಚದಲ್ಲಿ ಕರೆಯುತ್ತೇವೆ ಅವರಿಗಿಂತ ಎಲ್ಲರಿಗಿಂತಲೂ ಕೂಡ ಮಂಗಲ ನಮ್ಮ ದೇವ. ಇನ್ನು ದೈವತಂ ದೇವತನಾಂಚ, ದೇವತೆಗಳಲ್ಲಿಯೂ ಕೂಡ ಅತ್ಯಂತ ಉನ್ನತರಾದ ಲಕ್ಷ್ಮೀ ದೇವಿಯನ್ಗೂ ಕೂಡ ಈತ ಒಡೆಯ. ಆದ್ರಿಂದ ದೈವತಂ ದೇವತಾನಾಂಚ ಅಂತ ಅಲ್ಲಿಯೂ ಕೂಡ ನಮ್ಗೆ ಆರಂಭದಲ್ಲಿ ವಿಷ್ಣು ಸಹಸ್ರನಾಮ ಆರಂಭವಾಗುವ ಮುಂಚೆ ಈ ಮಾತು ಬಂದಿರ್ತದೆ. ಆದ್ರಿಂದ ಅಂತಹ ಕೃಷ್ಣನನ್ನು ಎದುರುಗೊಳ್ಳಿಕ್ಕೋಸ್ಕರ ತಾನು ಅರ್ಘ್ಯಪಾದ್ಯಾದಿ ಸಂಭಾರಗಳನ್ನು ಹಿಡಿದುಕೊಂಡು ರುದ್ರದೇವ ಬಂದ. ಅಭ್ಯೇತ್ಯ ಪಾದಯುಗಳಂ ಜಗದೇ ಕರ್ತುಃ ಕೃಷ್ಣಸ್ಯ ಭಕ್ತಿ ಭರಿತಃ ಶಿರಸಾನನಾಮ ಚಕ್ರೇ ಸ್ತುತಿಂ ಚ ಪರಮಾಂ ಪರಮಸ್ಯ ಪೂರ್ಣ ಷಾಡ್ಗುಣ್ಯ ವಿಗ್ರಹ ವಿದೋಷ ಮಹಾವಿಭೂತೇಃ. ಪಾದಯುಗಳಂ ಅಭ್ಯೇತ್ಯ ಕಸ್ಯ ಜಗದೇ ಕರ್ತುಃ ಕೃಷ್ಣಸ್ಯ, ಇಡೀ ಪ್ರಪಂಚಕ್ಕೆ, ಅದಕ್ಕೆ ಆಚಾರ್ಯರ ಒಂದೊಂದು ಮಾತುಗಳು ಕೂಡ ನಮ್ಗೆ ನಿರ್ಣಯವನ್ನು ಕೊಡ್ತದೆ ಅಂತ. ಅದಕ್ಕೋಸ್ಕರ ಇದಕ್ಕೆ ತಾತ್ಪರ್ಯ ನಿರ್ಣಯ ಅಂತ ಹೆಸರು. ಕೇವಲ ತಾತ್ಪರ್ಯ ಅಲ್ಲ, ಕಥೆಯ ರೀತಿಯಲ್ಲಿ ಆಚಾರ್ಯರು ಹೇಳ್ತಾ ಹೋದಲ್ಲ, ಕಥೆಯಲ್ಲಿಯೂ ಕೂಡ ಒಂದೊಂದು ಶಬ್ದದಿಂದ ಮಹಾಭಾರತದ ನಿರ್ಣಯವನ್ನು ಕೊಟ್ಟು ಬಿಡ್ತಾರೆ. ಇದೇ ಈ ರೀತಿಯಾಗಿಯೇ ಅಂತ ಹೇಳಿ ನಿರ್ಣಯವನ್ನು ಕೊಟ್ಟು ಬಿಡ್ತಾರೆ. ಜಗದೇಕ ಬರ್ತು ಅಂತ ಕೃಷ್ಣನಿಗೆ ಇಲ್ಲಿ ವಿಶೇಷಣ ಕೊಟ್ಟರು. ಪ್ರಪಂಚಕ್ಕೆ ಒಡೆಯ ಮಾತ್ರ ಅಲ್ಲ, ಒಬ್ಬನೇ ಒಡೆಯ, ಅವನೊಬ್ಬನೇ, ಬೇರೆ ಯಾರು ಇರ್ಲಿಕ್ಕೂ ಸಹ. ಅದಕ್ಕೋಸ್ಕರವೇ ಜಗದೇಕ ಬರ್ತುಹು ಅಂತ. ಅದರಿಂದ ಆ ಒಂದು ವಾಕ್ಯದಿಂದ ಎಲ್ಲವನ್ನು, ಅಂದ್ರೆ ಮಹಾಭಾರತದಲ್ಲಿ ಈ ಸಂದರ್ಭದಲ್ಲಿ ಬರುವಂತಹ ಇತರ ಕಥೆಗಳನ್ನು ಕೂಡ ಸೇರಿಸಿಕೊಂಡು ತಾನು ಅಭಿಪ್ರಾಯ ಹೇಳಿರತಕ್ಕಂಥದ್ದು. ಅಂತ ಕೃಷ್ಣನಿಗೆ, ಕೃಷ್ಣನ ಪಾದಯುಗಳಂ ಅಭ್ಯೇತ್ಯ, 2 ಕಾಲುಗಳಿಗೆ ಕಾಲುಗಳನ್ನು ಹೊಂದಿ ಭಕ್ತಿ ಭರಿತ ಶಿರಸಾನನಾಮ, ಅತ್ಯಂತ ಭಕ್ತಿಯಿಂದ ಪೂರ್ಣನಾದವನಾಗಿ ಶಿರಸ್ಸನ್ನು ಬಗ್ಗಿಸಿ ತಾನು ನಮಸ್ಕಾರವನ್ನು ಮಾಡಿದ. ಚಕ್ರೇ ಸ್ತುತಿಂಚ ಪರಮಾಂ, ಅತ್ಯುನ್ನತವಾದಂತಹ, ಯಾಕಂದ್ರೆ ಸಾಮಾನ್ಯದವರನ್ನು ಹೊಗಳುವಾಗ ಇಂದ್ರ ಚಂದ್ರ ಅಂತ ಹೊಗಳಬಹುದು, ದೇವರನ್ನು ಹೊಗಳುವಾಗ ಹಾಗೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲರನ್ನು ಮೀರಿದವ ಆತ. ಆದ್ರಿಂದ ಪರಮಾಂ ಸ್ತುತಿಂ, ಪರಸ್ಯ ಪೂರ್ಣ ಷಾಡ್ಗುಣ್ಯ ವಿಗ್ರಹ ವಿದೋಷ ಮಹಾವಿಭೂತೇಃ. ಎಂತವ ಕೇಳಿದ್ರೆ ಎಲ್ಲಾ ಗುಣಗಳು ಆತಲ್ಲಿ ಪೂರ್ಣವಾಗಿ ಉಂಟು. ಯಾವ ಗುಣ? ಭಗವಾನ್ ಅಂತ ಅದಕ್ಕೋಸ್ಕರ ದೇವರಿಗೆ ಕರೀತೆ. ಭಗವಾನ್ ಅಂದ್ರೆ ಏನು? ಭಗಃ ಅಸ್ಯ ಅಸ್ತಿ ಇತಿ ಭಗವಾನ್ ಅಂತ. ಭಗ ಇವನಲ್ಲಿ ಪೂರ್ಣವಾಗಿ ಉಂಟು. ಏನು ಭಗ ಅಂದ್ರೆ? ಅದಕ್ಕೆ ಹೇಳುತ್ತೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರಸ್ಯ ಯಶಸ ಶ್ರೇಯಃ ಜ್ಞಾನ ವಿಜಾನಯೋಶ್ಚೈವ ಷಣ್ಣಾಂ ಭಗ ಇತೀತಃ ಅಂತ. ಪೂರ್ಣವಾದ ಐಶ್ವರ್ಯ, ಪೂರ್ಣವಾದ ಯಶಸ್ಸು, ಪೂರ್ಣವಾದ ಸಂಪತ್ತು, ಪೂರ್ಣವಾದ ಜ್ಞಾನ, ಪೂರ್ಣವಾದ ಎಲ್ಲದಕ್ಕೂ ಕೂಡ ಈತ, ಎಲ್ಲಾ ಗುಣಗಳು ಈತನಲ್ಲಿ ಪೂರ್ಣವಾಗಿವೆ. ಆದ್ರಿಂದ ಆ ಷಡ್ಗುಣಗಳು ಪೂರ್ಣವಾಗಿರತಕ್ಕಂತಹ ಆ
ಗುಣಗಳೇ ದೇಹವಾಗಿ ಉಳ್ಳಂತಹ. ನೋಡಿ, ನಮ್ಮ ದೇಹ ಪರಮಾತ್ಮನ ದೇಹಕ್ಕಿಂತ ತುಂಬಾ ವಿಭಿನ್ನವಾಗಿರತಕ್ಕಂಥ ನಮ್ಮ ದೇಹ ಇದು ಪಾಂಚಭೌತಿಕವಾದ ಶರೀರ. ಪೃಥಿವಿ, ಅಪ, ತೇಜೋ, ವಾಯು, ಆಕಾಶ ಎಂಬ 5 ಭೂತಗಳು ಇರತಕ್ಕಂತಹ, ಅದು ಸೇರಿ ಆಗಿರತಕ್ಕಂತಹ ಶರೀರ ಇದು ಪಾಂಚಭೌತಿಕವಾದ ಶರೀರ, ಪ್ರಾಕೃತಿಕ ಶರೀರ ಅಂತ ನಾವು ಹೇಳ್ತೇವೆ. ದೇವರ ಶರೀರ ಹೀಗಲ್ಲ. ಗುಣಗಳೇ ಆತನಿಗೆ ಶರೀರ. ಗುಣಕ್ಕೂ ಆತನ ಶರೀರಕ್ಕೂ ಏನು ಅಭೇದ ಇಲ್ಲ. ಗುಣವೇ ಗುಣಿ, ಗುಣಿಯೇ ಗುಣ. ಅಂದ್ರೆ ಪೂರ್ಣವಾಗಿ ಗುಣಗಳೇ ಆತ ಶರೀರವಾಗಿರತಕ್ಕಂಥದ್ದು. ಅದಕ್ಕೋಸ್ಕರವೇ ಇಲ್ಲಿ ಹೇಳಿದ್ರು ಪೂರ್ಣ ಷಾಡ್ಗುಣ್ಯ ವಿಗ್ರಹ. ಆತ ಎಂತ ಕೇಳಿದ್ರೆ ಆತನ ಮೂರ್ತಿ ಎಂಥದ್ದು? ದೇವದ್ದು ಅಂತ ಹೇಳುವಾಗ ನಮ್ಮ ಹಾಗೆ ನಾವು ಕಲ್ಪನೆ ಮಾಡಿಕೊಳ್ಳೋದಲ್ಲ. ನಾನು ಮುಂದೆ ಹೇಳಿದೆ, ಬ್ರಹ್ಮಣೋ ಅಸ್ಯ ಮುಖಾಮಾಸೀತ್ ಬಾಹುರಾಜನ್ಯಕೃತಃ ಅಂತ. ಅಂದ್ರೆ ಒಂದು ಅಂಗದಿಂದ ಒಬ್ಬೊಬ್ರು ಒಂದೊಂದು ವರ್ಣದವರು ಹುಟ್ಟಿದ್ರು ಅಂತ. ವರ್ಣದವರು ಅಲ್ಲಿ ಹುಟ್ಟಿದ್ರು ಅಂತ ಹೇಳಿದ ಮಾತ್ರಕ್ಕೆ ಆ ವರ್ಣದವರಿಗೆ ಅಲ್ಲಿ ಕೆಳಗಿನ ಮಟ್ಟ ಮೇಲಿನ ಮಟ್ಟ ಅರ್ಥ ಅಲ್ಲ. ದೇವರಿಗೆ ಸರ್ವತಪ್ಪಾಣಿ ಪದಂಚ ಸರ್ವತೋಕ್ಷಿ ಶಿರೋಮುಖಂ ಸರ್ವಶ್ರುತಿ ಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಅಂತ. ದೇವರಿಗೆ ಕಾಲು ಬೇರೆ ಕೈ ಬೇರೆ ಅಂತಲ್ಲ, ಕಾಲು ತಲೆಯ ಮೇಲೂ ನಾವು ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಅಂದ್ರೆ ನಮ್ಮ ಹಾಗೆ ಕಾಲ ಅಲ್ಲ ಅವನದ್ದು, ಪೂರ್ಣವಾಗಿ ಜ್ಞಾನಾನಂದಾತ್ಮಕವಾದಂತಹ ಶರೀರ ದೇವರದ್ದಾದ್ರಿಂದ ಅದರಲ್ಲಿ ಕಾಲು ಕೆಟ್ಟದು, ಕೈ ಸ್ವಲ್ಪ ಆಗಬಹುದು, ಕಣ್ಣು ಅದು ಮುಖ ಆಗಬಹುದು ಅಂತ ಹೇಳಿ ನಮ್ಮ ಶರೀರದಂತೆ ದೇವರ ಶರೀರವನ್ನು ನಾವು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರದ್ದು ದೋಷ ವಿದೂರವಾದಂತಹ ಶರೀರ. ಆದ್ರಿಂದ ದೇವರ ಶರೀರವನ್ನು ಚಿಂತನೆ ಮಾಡುವಾಗ ನಮ್ಮ ಶರೀರದಲ್ಲಿ ಚಿಂತನೆ ಮಾಡಿದಂತೆ ಕಲನ್ನು ಮುಟ್ಟುವಾಗ ಕೈ ತೊಳ್ಕೊಳ್ಬೇಕು ಅಂತ ಹೇಳಿಕ್ಕಿಲ್ಲ. ದೇವರಿಗಾಗುವಾಗ ಪೂರ್ಣವಾಗಿ ಚಿನ್ಮಯಾತ್ಮಕವಾದ ಶರೀರ ಆತನದ್ದು. ಪೂರ್ಣ ಜ್ಞಾನ, ಪೂರ್ಣ ಆನಂದ ಇತ್ಯಾದಿ ಗುಣಗಳೇ ಶರೀರವಾಗಿಲ್ಲಂತವ ದೇವರು. ಆದ್ರಿಂದ ಆತನ ಒಂದು ಅಂಗ ಕೆಟ್ಟದು, ಒಂದು ಅಂಗ ನೀಚ ಅಂತ ಏನೂ ಇಲ್ಲ, ಒಳ್ಳೆಯದು ಅಲ್ಲ, ಪೂರ್ಣವಾಗಿ ಎಲ್ಲವೂ ಒಳ್ಳೆಯದೇ. ಅದಕ್ಕೋಸ್ಕರ ಪೂರ್ಣ ಷಾಡ್ಗುಣ್ಯ ವಿಗ್ರಹ ಅಂತ ಆತನನ್ನು ಹೇಳಿ ವಿದೋಷ ಅಷ್ಟೇ ಅಲ್ಲ, ವಿಗತ ದೋಷ. ಆತ ಎಂದವಾ ಕೇಳಿದ್ರೆ ಒಂದು ದೋಷಗಳು ಕೂಡ ಆತನಲ್ಲಿ ಇಲ್ಲ. ಮತ್ತು ಮಾ ವಿಭೂತೇ, ದೊಡ್ಡದಾದ ವಿಭೂತಿ ರೂಪ, ವಿರಾಟ್ ರೂಪ ಆತನದ್ದು. ಅಂಥವನನ್ನು ಹೊಳಬೇಕಾದ್ರೆ ಕೇವಲ ಸ್ತುತಿ ಸಾಕಾಗೋದಿಲ್ಲ. ಅದಕ್ಕೋಸ್ಕರವೇ ಆಚಾರ್ಯ ಹೇಳಿದ್ರು ಪರಮಾಂ ಸ್ತುತಿಂ. ಅದನ್ನು ಮುಂದೆ ಸ್ತುತಿ ಹೇಗೆ ಮಾಡುತ್ತಾನೆ ಅಂತ ದೇವತೆಗಳಿಗೆ ಹೇಳುವ ಸಂದರ್ಭದಲ್ಲಿ ಹೇಳುತ್ತಾರೆ. ವಿವರಿಸಿಕೊಂಡು ಕೃಷ್ಣೋಪಿ ಅಯೋಗ್ಯ ಜನ ಮೋಹನಮೇವ ವಾಂಚನ್ ತುಷ್ಟಾವ ರುದ್ರ ಹೃದಿಗಂ ನಿಜಮೇವ ರೂಪಂ ರುದ್ರೋ ನಿಶಮ್ಯ ತದುವಾಚ ಸುರಾ ಸಮಸ್ತಾನ್ ಸತ್ಯಂ ವದಾಮಿ ಶೃಣುತ ಅದ್ಯ ವಚೋ ಮದಿಯಂ ವಿಷ್ಣು ಸಮಸ್ತ ಜನೈಃ ಪರಮೋ ಹಿ ಉಪೇಯಃ ತತ್ ಪ್ರಾಪ್ತಯೇ ಅಹಂ ಅನಿಲಃ ಅಥ ರಮಾಭ್ಯುಪಾಯಾಃ. ಕೃಷ್ಣೋಪಿ ಅಯೋಗ್ಯ ಜನ ಮೋಹನಮೇವಾಂಚನ್. ಕೃಷ್ಣನು ಕೂಡ ಹಿರಿಯೂ ಕೂಡ ಈ ಮಾತನ್ನು ಹೇಳಿದ್ರು. ಒಂದು ಬಾರಿ ದಾರ್ಢ್ಯಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಕೃಷ್ಣನು ಕೂಡ ಅಯೋಗ್ಯ ಜನ ಮೋಹನಮೇವ ವಾಂಚನ್. ಅಯೋಗ್ಯ ಜನ, ಆ ಮೋಹನೆ ಅಂತ ಏನಿದೆ ನಾನು ಹೇಳಿದೆ ಹಿಂದೆ, ಮೋಹ ಶಬ್ದಕ್ಕೆ ಏನು ಅರ್ಥ ಹೇಳಿದ್ರೆ ಅಜ್ಞಾನ ಹಾಗೂ ವಿಪರೀತ ಜ್ಞಾನ ಅಂತ ಅರ್ಥ. ಅವನಿಗೆ ಮೋಹ ಉಂಟು ಅಂತ ಹೇಳಿದ್ರೆ ಅವನಿಗೆ ದೇವರ ಬಗ್ಗೆ ಅಜ್ಞಾನ ಉಂಟು ಅಥವಾ ದೇವರ ಬಗ್ಗೆ ವಿಪರೀತ ಜ್ಞಾನ ಉಂಟು ಅಂತ ಅರ್ಥ. ಇದ್ದದ್ದನ್ನು ತಿಳ್ಕೊಳ್ಳಿಲ್ಲ, ಇಲ್ಲ ಇದ್ದದ್ದನ್ನು ಹೇಳ್ತಾನೆ ಅಂತ. ಅಂದ್ರೆ ಯಾವ ರೀತಿಯಾಗಿ ದೇವರನ್ನು ತಿಳ್ಕೊಳ್ಬೇಕೋ ಆ ರೀತಿಯಾಗಿ ತಿಳ್ಕೊಂಡ್ರೆ ಅದು ಮೋಹ ಅಲ್ಲ, ಅದು ಯಥಾರ್ಥ ಜ್ಞಾನ. ಮೋಹ ಅಂತ ಯಾವುದಕ್ಕೆ ಕರೀತಾರೆ? ಅಜ್ಞಾನಕ್ಕೆ ಹಾಗೂ ವಿಪರೀತ ಜ್ಞಾನಕ್ಕೆ ಕರೆಯುವಂಥದ್ದು. ಆದ್ರಿಂದ ಅಯೋಗ್ಯ ಜನ ಮೋಹನಮೇವ ಕುರುವನ್ ವಾಂಚನ್. ಅಂದ್ರೆ ಅಯೋಗ್ಯ ಜನಿಗೆ, ಯಾರಿಗೆ ಹಠ ಅಪನಾಮಕವಾದಂತಹ ಯೋಗ್ಯತೆ, ಮೋಕ್ಷಕ್ಕೆ ಹೋಗೋದೋ ಅಥವಾ ಸ್ವರ್ಗ ನರಕಕ್ಕೆ ಹೋಗೋದೋ ಇರೋದಿಲ್ವೋ, ಸ್ವರ್ಗಕ್ಕೆ ಹೋಗೋದೋ ಇರೋದಿಲ್ವೋ ಅಂಥವರಿಗೆ ಅಲ್ಲಿಗೆ ಹೋಗದಂತೆ ಇಂತಹ ಒಂದು ಮೋಹ, ದೇವ ನಟನೆ, ವಾಂಚನ್ ತುಷ್ಟವ ರುದ್ರ ಹೃದಿಗಂ ನಿಜಮೇವ ರೂಪಂ. ರುದ್ರ ಹೃದಿಗಂ, ಶಿವ ದೇವರ ಮನಸ್ಸಿನಲ್ಲಿ ಹೃದಯದಲ್ಲಿ ಇರತಕ್ಕಂಥ ತನ್ನದೇ ರೂಪವನ್ನು ನೋಡಿ ರುದ್ರ ತುಷ್ಟವ, ಅದನ್ನೇ ಸಂತೋಷಗೊಳಿಸಿದ. ರುದ್ರ ನಿಶಮ್ಯ ತದುವಾಚ ಸುರಾನ್ ಸಮಸ್ತಾನ್ ಸತ್ಯಂ ವದಾಮಿ ಶೃಣುತ ಅದ್ಯ ವಚೋ ಮದೀಯಂ. ಅದಕ್ಕೆ ರುದ್ರನು ಕೂಡ ಇದ ತಿಳ್ಕೊಂಡು ತದುವಾಚ, ಈ ಮಾತನ್ನು ಹೇಳ್ತಾನೆ. ಯಾವುದು? ಸುರಾನ್ ಸಮಸ್ತಾನ್, ಎಲ್ಲಾ ದೇವತೆಗಳನ್ನು ಕುರಿತು, ಎಲ್ಲಾ ದೇವತೆಗಳು ಅಲ್ಲಿಗೆ ಬಂದಿದ್ರು, ಅವರನ್ನು ಕುರಿತು ಈ ಮಾತನ್ನು ಹೇಳ್ತಾನೆ. ಸತ್ಯಂ ವದಾಮಿ, ನಾನು ಯಥಾರ್ಥವಾದ ವಿಷಯವನ್ನು ಹೇಳ್ತಾ ಇದ್ದೇನೆ. ಶೃಣುತ, ಕೇಳಿ ಅಂತ ಹೇಳ್ತಾನೆ. ಮದೀಯಂ ವಚಃ ಶೃಣುತ, ನನ್ನ ಮಾತನ್ನು ಕೇಳಿ. ಏನದು? ವಿಷ್ಣು ಸಮಸ್ತ ಸುಜನೈಃ ಪರಮಃ ಉಪೇಯಃ ತತ್ತಾಪ್ತಯೇ ಅಹಂ ಅನಿಲಃ ಅಥ ಮಾಭ್ಯುಪಾಯಾಃ. ವಿಷ್ಣು ಸಮಸ್ತ ಸುಜನೈಃ ಪರಮಃ, ವಿಷ್ಣು ದೇವರು ಎಲ್ಲರಿಗಿಂತಲೂ ಅತ್ಯಂತ ಉತ್ಕೃಷ್ಟನಾದ ದೇವತೆ.
ಅವನ ಪ್ರಾಪ್ತಿಯನ್ನು ಹೇಗೆ ಹೊಂದಬಹುದು ಕೇಳಿದ್ರೆ, ನನ್ನಿಂದ, ವಾಯುವಿನಿಂದ, ರಮೆಯಿಂದ, ನಾವು 3 ಸಾಧನಗಳು ವಿಷ್ಣುದೇವರನ್ನು ಹೊಂದಲಿಕ್ಕೆ ನಾವು 3 ಸಾಧನಗಳು ನಮ್ಮಿಂದಾಗಿ ವಿಷ್ಣುದೇವರನ್ನು ಹೊಂದಬಹುದು. ಇದು ಸಾಮಾನ್ಯವಾಗಿ ಅರ್ಥ ಆಗೋದಿಲ್ಲ. ಏನಿದು ರಮೆಯಿಂದ, ವಾಯುವಿನಿಂದ, ರುದ್ರನಿಂದ ಅಂತ ಹೇಳಿದ್ರೆ ಏನು ಅರ್ಥ ಕೇಳಿದ್ರೆ, ಅಲ್ಲಿ ಯಾವುದಕ್ಕೆ ಆ ದೇವತೆಗಳು ಅಭಿಮಾನಿಗಳು ಆ ವಸ್ತುವನ್ನು ಇಟ್ಟುಕೊಂಡು ಪದಾರ್ಥವನ್ನು ಇಟ್ಟುಕೊಂಡು ಹೇಳಿರತಕ್ಕಂಥದ್ದು. ರುದ್ರದೇವರು ಮನಸ್ಸಿಗೆ ಅಭಿಮಾನಿ, ವಾಯುದೇವರು ಜ್ಞಾನಕ್ಕೆ ಅಭಿಮಾನಿ, ಲಕ್ಷ್ಮೀದೇವಿ ಬುದ್ಧಿಗೆ ಅಭಿಮಾನಿ. ಅಲ್ಲಿ ರುದ್ರದೇವರು ಮನಸ್ಸಿಗೆ ಅಭಿಮಾನಿ. ಒಬ್ಬ ವ್ಯಕ್ತಿ ಸರಿಯಾದ ದಾರಿಯಲ್ಲಿ ಹೋಗಬೇಕಾದ್ರೆ ಅವನಿಗೆ ಮನಸ್ಸು ಬೇಕು, ಬುದ್ಧಿ ಬೇಕು, ಜ್ಞಾನ ಬೇಕು. ಇದು ಸರಿಯಾಗಿರ್ಬೇಕು. ಬೇಕು ಮಾತ್ರ ಅಲ್ಲ, ಸರಿಯಾಗಿರ್ಬೇಕು. ಮನಸ್ಸು ಕೆಟ್ಟು ಹೋದ್ರೆ ನಾವು ಹೇಳುತ್ತೇವೆ ಉನ್ಮತ್ತ ಅಂತ. ಉನ್ಮತ್ತ ಅವನ ಮನಸ್ಸು ಅವನ ಕೈಯಲ್ಲಿಲ್ಲ, ಹುಚ್ಚ ಅಂತ ಕರಿತೇವೆ. ಇನ್ನು ಬುದ್ಧಿ ಕೆಟ್ಟು ಹೋದ್ರೆ, ಜ್ಞಾನ ಕೆಟ್ಟು ಹೋದ್ರೆ ಕೋಮಾ ಸ್ಟೇಜ್ ಅಂತ ನಾವು ಏನು ಹೇಳುತ್ತೇವೆ. ಅವರಿಗೆ ದೇಹ ಇರ್ತದೆ, ಇಂದ್ರಿಯಗಳು ಇರ್ತವೆ, ಅದು ಕೆಲಸ ಮಾಡೋದಿಲ್ಲ. ಇಂತಹ ಸ್ಥಿತಿ ಅಂದ್ರೆ ಬುದ್ಧಿ, ಜ್ಞಾನ, ಮನಸ್ಸು ಅತ್ಯಂತ ಸೂಕ್ಷ್ಮವಾದ ವ್ಯತ್ಯಾಸ ಉಂಟು. ಭಗವದ್ಗೀತೆಯಲ್ಲಿಯೂ ಕೂಡ ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮಶಮಃ ಸುಖಂ ದುಃಖಂ ಭವೋ ಭವೋ ಭಯಂ ಚ ಅಭಯಮೇವ ಚ ಅಂತ ಹೇಳಿ ವಿಭೂತಿ ಯೋಗದಲ್ಲಿ ಕೃಷ್ಣನೇ ಈ ಮಾತನ್ನು ಸ್ಪಷ್ಟಪಡಿಸ್ತಾನೆ. ಬುದ್ಧಿಗೂ ಜ್ಞಾನಕ್ಕೂ ಮನಸ್ಸಿಗೂ ಸೂಕ್ಷ್ಮವಾದ ವ್ಯತ್ಯಾಸ ಉಂಟು. ಏನದು? ಈಗ ಒಬ್ಬ ವ್ಯಕ್ತಿ ಏನು ಅಂತ ಕೇಳಿದ ಅಂತ ಇಟ್ಟುಕೊಳ್ಳಿ, ನಾವು ಒಳ್ಳೆಯದು ಅಂತ ಹೇಳ್ತೇವೆ. ಅದರಲ್ಲಿ ತುಂಬಾ ವಿಷಯ ಉಂಟು. ಏನು ಕೇಳಿದ್ರೆ, ಒಬ್ಬ ಮನಸ್ಸು ಮಾತ್ರ ಅವನಿಗೆ ಹೇಳಬೇಕು ಅಂತ ಇಲ್ಲ, ಅವನಿಗೆ ಬುದ್ಧಿ ಪ್ರೇರಣೆ ಕೊಡಬೇಕು. ಬುದ್ಧಿ ಪ್ರೇರಣೆ ಮಾತ್ರ ಅಲ್ಲ, ಜ್ಞಾನವೂ ಬೇಕು. ಉದಾಹರಣೆಗೆ ಹೇಳುತ್ತೇನೆ, ಈಗ ಚಿಕ್ಕ ಮಗು ಇರ್ತದೆ. ಚಿಕ್ಕ ಮಗುವಿಗೆ ಏನು ಅಂತ ಕೇಳಿದ್ರೆ ಅದು ಒಳ್ಳೆಯದು ಅಂತ ಹೇಳೋದಿಲ್ಲ. ಅದಕ್ಕೆ ಕಿವಿ ಕೇಳಿಸದೆ, ಆದ್ರೆ ಒಳ್ಳೆಯದು ಅಂತ ಹೇಳೋದಿಲ್ಲ. ಯಾಕೆ? ಅದಕ್ಕೆ ಹೇಳುವಕ್ಕಂತಹ ಬುದ್ಧಿ ಬಂದಿರೋದಿಲ್ಲ. ಮನಸ್ಸು ಇರ್ತದೆ, ಅದಕ್ಕೆ ಗೊತ್ತಿರ್ತದೆ, ಆದ್ರೆ ಮನಸ್ಸಿಗೂ ಕೂಡ ಅವ್ಯಕ್ತವಾಗಿ ಗೊತ್ತಿರೋದಿಲ್ಲ. ಈ ರೀತಿಯಾಗಿ ಅಂದ್ರೆ ಒಬ್ಬ ವ್ಯಕ್ತಿ ಮಾತಾಡಿದ್ರೆ ಅದು ಸರಿಯಾದ ಉತ್ತರ ಕೊಡಬೇಕು ಅಂತ ಅದಕ್ಕೆ ಜ್ಞಾನ ಇಲ್ಲ. ಈ ರೀತಿಯಾಗಿ ಅಂದ್ರೆ ಈ ಮನಸ್ಸು, ಬುದ್ಧಿ, ಜ್ಞಾನ ಇದು ಅತ್ಯಂತ ಸೂಕ್ಷ್ಮವಾದ ವಸ್ತುಗಳು. ಎಲ್ಲವೂ ಕೂಡ ಪ್ರತ್ಯೇಕವೇ, ಒಂದೊಂದಕ್ಕೆ ಒಂದೊಂದು ಅರ್ಥ ಅಂತಾರ. ಇಲ್ಲಿಯೂ ಕೂಡ ರುದ್ರದೇವರ ಮನಸ್ಸಿಗೆ ಅಭಿಮಾನಿ. ಒಬ್ಬ ಜ್ಞಾನವನ್ನು ಮಾಡಬೇಕಾದ್ರೆ ಮೊದಲು ಸರಿಯಾಗಿರ್ಬೇಕಾದದ್ದು ಮನಸ್ಸು. ಮನಸ್ಸು ಶಾಂತತೆಯಿಂದ ಇದ್ರೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲ ಹಲವಾರು ಕೆಲಸಗಳಿಗೆ ನಾವು ಮನಸ್ಸನ್ನು ಇಟ್ಟುಕೊಂಡಿದ್ರೆ ಇಲ್ಲಿ ಧ್ಯಾನ ಮಾಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಮೊದಲನೇದಾಗಿ ಬೇಕಾದದ್ದು ರುದ್ರದೇವರು, ಅದೇ ಮನಸ್ಸು. ಎರಡನೇದಾಗಿ ಬೇಕಾದದ್ದು ಜ್ಞಾನ. ದೇವರು ದೊಡ್ಡವನು ಅಂತ ಜ್ಞಾನ ಬೇಕು. ಮನಸ್ಸು ಕೆಲವರಿಗೆ ಇರ್ತದೆ, ಆದ್ರೆ ಜ್ಞಾನ ಇರೋದಿಲ್ಲ. ಯಾವ ರೀತಿಯಾಗಿ ನಾವು ಆರಾಧನೆ ಮಾಡಬೇಕು ದೇವರನ್ನು ಅದು ಗೊತ್ತಿರೋದಿಲ್ಲ, ಅದು ಬೇಕು. ಎರಡನೇದಾಗಿ ಜ್ಞಾನ ಅಂದ್ರೆ ಅನಿಲಹ ವಾಯುದೇವರು. ಮೂರನೇದಾಗಿ ಬೇಕಾಗಿರತಕ್ಕಂಥದ್ದು ಬುದ್ಧಿ. ಕೆಲವರಿಗೆ ಮನಸ್ಸು ಇರ್ತದೆ, ಜ್ಞಾನವೂ ಇರ್ತದೆ, ಮಾಡಬೇಕು ಅಂತ ಬುದ್ಧಿ ಇರೋದಿಲ್ಲ, ಇದು ಬೇಕು. ಅಂದ್ರೆ 3 ದೇವರನ್ನು ಹೊಂದಲಿಕ್ಕೆ ಇರತಕ್ಕಂತಹ ಸಾಧನಗಳು 3. 1 ಅಹಂ ಅಂದ್ರೆ ರುದ್ರ, 2 ಅನಿಲಹ ಅಂದ್ರೆ ವಾಯು, 3 ರಮಾ ಅಂದ್ರೆ ಲಕ್ಷ್ಮಿ. ಇವ 3ರಿಂದ ಮಾತ್ರ ದೇವರನ್ನು ನಾವು ಹೊಂದಲಿಕ್ಕೆ ಸಾಧ್ಯ. ಇನ್ನೊಂದು ಕಾರಣ ಏನು ಕೇಳಿದ್ರೆ, ರುದ್ರದೇವರು ಮನೋಭಿಮಾನಿ. ಆ ಮನೋಭಿಮಾನಿಯ ಅನುಗ್ರಹ ಇದ್ರೆ ಜ್ಞಾನ ದೊರಕ್ತದೆ. ಜ್ಞಾನಾಭಿಮಾನಿ ವಾಯುದೇವರು. ಜ್ಞಾನಾಭಿಮಾನಿ ವಾಯುದೇವರ ಅನುಗ್ರಹ ಇದ್ರೆ ಲಕ್ಷ್ಮಿ ದೊರಕ್ತಾಳೆ. ಅವ್ಯಕ್ತ ತತ್ವದ ಅಭಿಮಾನಿಯಾದಂತಹ ಲಕ್ಷ್ಮಿ ಬುದ್ಧಿಯನ್ನು ಕೊಡ್ತಾಳೆ. ಆ ಬುದ್ಧಿಯಿಂದ ನಾವು ದೇವರನ್ನು ಹೊಂದಲಿಕ್ಕೆ ಸಾಧ್ಯ. ಹೇಗೆ? ಮೊದಲು ಮಾಡಬೇಕಾದ್ದು ಪ್ರತಿಯೊಬ್ಬ ವ್ಯಕ್ತಿಯು ಶ್ರವಣ, ಅಂದ್ರೆ ಸಚ್ಚಾಸ್ತ್ರ ಶ್ರವಣ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ತಿಳ್ಕೊಂಡು ಒಳ್ಳೆಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಕೆಟ್ಟ ಶಾಸ್ತ್ರವನ್ನು ಬಿಡಬೇಕು. ಇದು ಹೇಗೆ ಸಾಧ್ಯ? ನಾನು ಹಿಂದೆ ಹೇಳಿದೆ, ವೇದಗಳನ್ನು ಪುರಾಣಗಳನ್ನು ಏಕರೀತಿಯಿಂದ ನಾವು ಅರ್ಥ ಮಾಡಿಕೊಳ್ಳಬಾರದು ಅಂತ ವಿಚಾರ ಮಾಡಬೇಕು. ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ತಿಳ್ಕೊಳ್ಬೇಕು. ದಾರಿ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಿನ್ನೆ ಹೇಳಿದೆ ನಾನು, ತಾತ್ಪರ್ಯ ಲಿಂಗಗಳು ಅಂತ ಉಂಟು. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಪೂರ್ವತ, ಫಲ, ಅರ್ಥ ಆದ ಉಪಪತ್ತಿಯಿಂದ ಇದು ಒಂದೊಂದು ದಾರಿ. ಅದರಲ್ಲಿ ಒಂದೊಂದಕ್ಕೂ ಒಂದೊಂದು ಅರ್ಥ ಉಂಟು. ವೇದದ ಅರ್ಥವನ್ನು ವೇದದ ಒಂದು ರುಕ್ಕಿಗೆ ಅರ್ಥವನ್ನು ಈ ರೀತಿಯಾಗಿ ನಾವು ತಿಳ್ಕೊಳ್ಳಿಕ್ಕೆ ಬರ್ತದೆ. ಪುರಾಣದಲ್ಲಿ ಕೂಡ ನಿನ್ನೆ ಹೇಳಿದೆ ನಾನು, ಸಮಾಧಿ, ದರ್ಶನ, ಗುಖ್ಯ ಅಂತ ದಾರಿಗಳುಂಟು. ಇದರಿಂದ ಸರಿಯಾಗಿ ಮಥನ ಮಾಡಿಕೊಂಡು ಮೊದಲು ಈ ವಿಷಯದ ಬಗ್ಗೆ ಶ್ರವಣ ಮಾಡಬೇಕು, ಅಂದ್ರೆ ಕೇಳಬೇಕು. ಕೇಳಿ ನಂತರ ಆ ವಿಷಯದ ಬಗ್ಗೆ ಮತ್ತೆ 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 ವಿಚಾರ ಮಾಡಬೇಕು, ಅದು ಮನನ. ಮೂರನೇದಾಗಿ ವಿಚಾರ ಮಾಡ್ತಾ ಹೋದ ಹಾಗೆ ನಾವು ದೇವರ ಧ್ಯಾನದಲ್ಲಿ, ನಿಧಿಧ್ಯಾಸನ ಅಂತ ಅದಕ್ಕೆ ಕರೀತೇವೆ, ದೇವರ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಬರ್ತದೆ. ಇದರಿಂದ ತತ್ಕ್ಷಣದಲ್ಲಿ ಒಂದು ಸಾಮಾನ್ಯವಾದ ಭಕ್ತಿ ಹುಡುತ್ತದೆ, ಸಾಮಾನ್ಯವಾದ ದೇವರ ಅನುಗ್ರಹ ಆಗ್ತದೆ. ನಂತರ ಇದೇ ಮುಂದುವರಿಸಿಕೊಂಡು ಹೋಗಿ ತಮ್ಮ ಭಕ್ತಿ ಪರಮಾನುಗ್ರಹ ಆಗ್ತದೆ. ಅದು ಮೋಕ್ಷದ ದಾರಿ. ಆದ್ರಿಂದ
ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾದ್ರೆ ಮೊದಲು ಬೇಕಾದ ಮನಸ್ಸು, ಎರಡನೇದಾಗಿ ಜ್ಞಾನ, ಮೂರನೇದಾಗಿ ಬುದ್ಧಿ. ಅದಕ್ಕೆ ಅಭಿಮಾನಿ ದೇವತೆ ಮೊದಲನೇದ್ದು ರುದ್ರ, ಎರಡನೇದು ವಾಯು, ಮೂರನೇದು ಲಕ್ಷ್ಮಿ. ಅದಕ್ಕೋಸ್ಕರವೇ ರುದ್ರದೇವರು ಈ ರೀತಿಯಾಗಿ ಹೇಳಿದರು. ಅಂದ್ರೆ ಅಹಂ ಅನಿಲಃ ರಮಾ ಅಂತ. ಅಭ್ಯುಪೇಯ ಅಂದ್ರೆ ಉಪಾಯ ಯಾವುದು, ಅಭ್ಯುಪಾಯ ಅಥವಾ ಅಭ್ಯುಪೇಯ, ಉಪಾಯ ಯಾವುದು ದೇವರನ್ನು ಹೊಂದಬೇಕಾದ್ರೆ, ಸಾಧನ ಯಾವುದು ಕೇಳಿದ್ರೆ ಈ ಮೂರು. ಇದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ, ಅರ್ಥ ಮಾಡಿಕೊಂಡ್ರೆ ಆಗ ನಾವು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ರುದ್ರದೇವರು ಹೇಳುವ ಮಾತು. ಇನ್ನು ಏಷ ಹ್ಯಶೇಷ ನಿಗಮಾರ್ಥ ವಿನಿರ್ಣಯೋತ್ಸೋ ಯದ್ ವಿಷ್ಣುರೇವ ಪರಮೋ ಮಮ ಚ ಅಬ್ಜಯೋನೇ ಅವ್ಯಕ್ತತಃ ಸಕಲ ಜೀವಗಣಾಚ್ಚ ನಿತ್ಯ ಇತ್ಯೇವ ನಿಶ್ಚಯ ಉತೈತದನುಸ್ಮರಧ್ವಂ. ಇದೇ ನಾನು ಈಗ ಹೇಳತಕ್ಕಂತಹ ಮಾತೇ ಅಂತ ರುದ್ರದೇವರು ಹೇಳುತ್ತಾರೆ. ಏನದು? ಅಶೇಷ ನಿಗಮ ಅರ್ಥ ನಿರ್ಣಯೋತ್ಸಾಹ. ಅಶೇಷ ಎಲ್ಲ ನಿಗಮ ಅಂದ್ರೆ ವೇದ, ವೇದಾಂತಗಳು ಎಲ್ಲದರ ಅರ್ಥದಿಂದ ಅರ್ಥದ ವಿನಿರ್ಣಯದಿಂದ ಹುಟ್ಟಿದ ವಿಷಯ ಅಂತ. ಇದಕ್ಕಿಂತ ಮುಂಚೆ ಯಾವುದು ಹೇಳಿದ್ರು, ಹರಿ ಸರ್ವೋತ್ತಮ ಅಂತ ಹೇಳಿದ್ರು. ಅದು ವಿಷ್ಣುರೇವ ಪರಮಃ, ಅದೇ ಹರಿ ಸರ್ವೋತ್ತಮ ಅಂತ ಹೇಳಿದ್ರು. ಅದು ಎಲ್ಲ ವೇದಗಳ ಹಾಗೂ ಪುರಾಣಗಳ ಸಾರ ಹೊರತು ನನ್ನ ಮಾತಲ್ಲ ಅಂತ ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲ, ಮಮಚ ಅಬ್ಜಯೋನೇಶ್ಚ, ಮಮ ಅಬ್ಜಯೋನೇಶ್ಚ, ನಗು ಹಾಗೂ ಅಬ್ಜವೇ ಯೋನಿಗೆ ಕಾರಣವಾದಂತಹ ಬ್ರಹ್ಮದೇವ. ಅಬ್ಜ ಅಂದ್ರೆ ಕಮಲ, ಯೋನಿ ಅಂದ್ರೆ ಹುಟ್ಟು. ಕಮಲವೇ ಯಾರಿಗೆ ಹುಟ್ಟಿಗೆ ಕಾರಣ ಆಯಿತು ಅಂತ ಅದು ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೂ ಕೂಡ ಮತ್ತು ಅವ್ಯಕ್ತತಃ ನನ್ನಿಂದ, ಬ್ರಹ್ಮದೇವರಿಂದ, ಅವ್ಯಕ್ತ ಅಂದ್ರೆ ಅವ್ಯಕ್ತ ತತ್ವದ ಅಭಿಮಾನಿ ದೇವತೆ ಲಕ್ಷ್ಮಿ, ಅವಳಿಂದ ಸಕಲ ಜೀವಗಣಾಚ್ಚ, ಅಷ್ಟೇ ಯಾಕೆ ಎಲ್ಲ ಜೀವ ಸಮೂಹಗಳಿಂದಲೂ ಕೂಡ ನಿತ್ಯ ಆತ ಪ್ರತ್ಯೇಕ, ಅಷ್ಟೇ ಅಲ್ಲ ಆತ ಉತ್ತಮ ಅಂತ ಹೇಳಿ ಇತ್ಯೇವ ನಿಶ್ಚಯ, ಇದು ಎಲ್ಲ ವೇದಗಳ ಸಾರ. ಆದ್ರಿಂದ ಅನುಸ್ಮರದ್ಧಂ, ಇದಕ್ಕೆ ಈ ರೀತಿಯಾದ ಜ್ಞಾನಕ್ಕೆ ಅನುಸೃತ್ಯ ಅಂದ್ರೆ ಅನುಸರಿಸಿಕೊಂಡು ದೇವರನ್ನು ಸ್ಮರಣೆ ಮಾಡಿ. ಇತ್ಯುಕ್ತವತಿ ಗಿರೀಶೆ, ಈ ರೀತಿಯಾಗಿ ರುದ್ರದೇವರು ಹೇಳ್ತಾ ಇರಲು ಅಖಿಲ ದೇವಗಣಾಃ ಕೃಷ್ಣಂ ಪ್ರಣೇಮುಹು ಅತಿವೃದ್ಧ ರಮೇಶ ಭಕ್ತ್ಯ, ಎಲ್ಲಾ ದೇವತೆಗಳ ಸಮೂಹವೂ ಕೂಡ ಅತಿವೃದ್ಧ ರಮೇಶ ಭಕ್ತ್ಯ, ಪರಿಪಕ್ವವಾದಂತ ದೇವರ ಭಕ್ತಿಯಿಂದ ಕೃಷ್ಣದೇವರಿಗೆ ನಮಸ್ಕಾರ ಮಾಡ್ತಾರೆ. ಉಕ್ತೈ ಅನೈಶ್ಚ ಗಿರೀಶ ವಾಕ್ಯೈ ತತ್ವ ವಿನಿರ್ಣಯೈ ಕೃಷ್ಣಸ್ಯೈವ ಗುಣಾಖ್ಯಾನೈ ಪುನಃ ಇಂದ್ರಾದಿ ದೇವತಾ ಜ್ಞಾನಾಭಿವೃದ್ಧಿಂ ಅಗಮ ಪುರಾಪಿ ಜ್ಞಾನಿನೋಧಿಕಂ. ಈ ಹಿಂದೆಯೇ ಅಂದ್ರೆ ರುದ್ರ ಹೇಳಿದ ಮಾತುಗಳಿಂದ ಎಲ್ಲ ತತ್ವಗಳ ನಿಜವಾದ ವೇದಾಂತದ ಸಾರ ದೇವತೆಗಳ ಅನುಭವಕ್ಕೆ ಬಂತು. ಇಂದ್ರಾದಿ ದೇವತಾ ಮೊದಲೇ ಅವರು ಜ್ಞಾನಿಗಳು. ನಾನು ಹಿಂದೆ ಹೇಳಿದ ಹಾಗೆ ತಾರತಮ್ಯಲ್ಲಿ ಒಬ್ಬೊಬ್ಬ ದೇವತೆಯು ಕೂಡ ಒಬ್ಬೊಬ್ಬರಿಗಿಂತ ಇಷ್ಟಿಷ್ಟು ಸ್ಥಾನದಲ್ಲಿ ಇದ್ದಾರೆ ಅಂತ ನಮ್ಮ ಶಾಸ್ತ್ರ ನಿರ್ಣಯ ಮಾಡಿ ಕೊಡುತ್ತದೆ. ಹೇಗೆ? ಮೊದಲು ಪರಮಾತ್ಮ, ನಂತರ ಲಕ್ಷ್ಮೀದೇವಿ, ನಂತರ ಬ್ರಹ್ಮವಾಯುಗಳು, ನಂತರ ಭಾರತೀ ಸರಸ್ವತಿ, ನಂತರ ಗರುಡ ಶೇಷರುದ್ರರು, ನಂತರ ವಾರುಣಿ ಸಪರ್ಣಿ ಪಾರ್ವತಿ, ನಂತರ ಕೃಷ್ಣನ ಷಣ್ಮಹಿಷಿಯರಲ್ಲಿ ನಡುವಿನಲ್ಲಿ ಬರ್ತಾರೆ, ನಂತರ ಇಂದ್ರಕಾಮರು. ಈ ರೀತಿಯಾಗಿ ಒಬ್ಬೊಬ್ಬರೇ ದೇವತೆಯಾಗಿ ಒಬ್ಬೊಬ್ಬರಾಗಿ ಬರ್ತಾರೆ. ಅಂದ್ರೆ ತಾರತಮ್ಯ ಪ್ರಕಾರವೇ ನಾವು ದೇವತೆಗಳನ್ನು ಆರಾಧನೆ ಮಾಡಬೇಕು ಹೊರತಾಗಿ ಎಲ್ಲರನ್ನೂ ಕೂಡ ಸರ್ವೋತ್ತಮ ಅಂತ ತಿಳ್ಕೊಂಡು ಪೂಜೆ ಮಾಡಬಾರದು. ಪೂಜೆ ಮಾಡುವುದಕ್ಕೇನು ಅಡ್ಡಿ ಇಲ್ಲ. ಅದಕ್ಕೆ ಹೇಳ್ತಾರೆ ಅಂತರ್ಯಾಮಿತಯ ಸರ್ವದೇವೇಶು ಸರ್ವದಾ ಅಂತ. ಎಲ್ಲರನ್ನು ಪೂಜೆ ಮಾಡಬೇಕು, ಮಾಡಬೇಕಾದ್ದೇ ಅವಶ್ಯಕತೆ ಉಂಟೆ. ಆದ್ರೆ ಪೂಜೆ ಮಾಡುವಾಗ ಅನುಸಂಧಾನದ ಮೇಲೆ ನಮ್ಮ ಫಲ ನಿಂತಿರ್ತದೆ. ಅದಕ್ಕೆ ಭಗವದ್ಗೀತೆಯ ಕೃಷ್ಣ ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಜ್ಯ ಮದ್ಭಕ್ತ ಯಾಂತಿ ಮಾಮಪಿ ಅಂತ. ಯಾವ ರೀತಿಯಲ್ಲಿ ನನ್ನನ್ನು ಪೂಜೆ ಮಾಡಿ ಯೋ ಯೋ ಯಾಮ್ಯಾಂ ತನುಂ ಭಕ್ತ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ ಅಂತ. ದೇವರನ್ನು ಒಳ್ಳೆಯ ಗುಣವುಳ್ಳವ ಅಂತ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೆ ಗುಣವನ್ನೇ ದೇವರ ಕೊಡ್ತಾನೆ. ದೇವರ ಆತ ಬೆಣ್ಣೆ ಕದ್ದವ ಅಂತ ಕೇಳ್ಕೊಂಡೆ ನಾವು ಕಳ್ಳರೇ ಆಗಿ ಬಿಡ್ತೇವೆ. ಆ ರೀತಿಯಾಗಿ ದೇವರನ್ನು ಯಾವ ರೀತಿಯಾಗಿ ನಾವು ಪೂಜೆ ಮಾಡ್ತೇವೆ, ಭಾವನೆ ಇಟ್ಟುಕೊಂಡು ಪೂಜೆ ಮಾಡ್ತೇವೆ, ಅದಕ್ಕೆ ಸರಿಯಾದ ಗುಣಗಳು ನಮ್ಮಲ್ಲಿ ವಿಜೃಂಭಿಸ್ತದೆ. ಆದ್ರಿಂದ ದೇವತೆಗಳು ಕೂಡ ಕೆಲವು ಬಾರಿ ಈ ವಿಷಯದಲ್ಲಿ ತಪ್ಪಿದ್ದುಂಟು. ಅದಕ್ಕೆ ಹೇಳ್ತಾರೆ ಹಿಂದೆಯೇ ದೇವತೆಗಳು ಜ್ಞಾನಿಗಳು, ಅದರಲ್ಲಿ ಸಂಶಯ ಇಲ್ಲ. ಹೆಚ್ಚಿನವರು ಎಲ್ಲರೂ ಕೂಡ ಅವರವರ ಯೋಗ್ಯತೆಗೆ ಸರಿಯಾದ ಜ್ಞಾನ ಉಳ್ಳವರೇ. ಆದ್ರೆ ಕೆಲವು ಬಾರಿ ಅವರ ಜ್ಞಾನದಲ್ಲಿ ನ್ಯೂನತೆ ಬಂದಿರಬಹುದು. ಆ ನ್ಯೂನತೆಯನ್ನು ಪರಿಹಾರ ಮಾಡಿಕೊಂಡು ಜ್ಞಾನಾಭಿವೃದ್ಧಿಂ ಅಗಮನ್, ಅವರೆಲ್ಲರೂ ಕೂಡ ತಮ್ಮ ಆ ನ್ಯೂನತೆಯನ್ನು ಪರಿಹಾರ ಮಾಡಿಕೊಂಡು ಈ ಸಂದರ್ಭದಲ್ಲಿ